ಮೂಡಬಿದ್ರೆ ಇನ್ಸ್ಪೆಕ್ಟರ್ ಕಾಮಕಾಂಡ ಸಂತ್ರಸ್ತೆಯ ಮಗಳ ಮೇಲೂ ಕಣ್ಣು. ಮಂಗಳೂರು ಮೂಡಬಿದ್ರೆ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಸಂದೇಶ್ ಪಿಜಿ ವಿರುದ್ಧ ಲೈಂಗಿಕ ಕಿರುಕುಳ ಮತ್ತು ಭ್ರಷ್ಟಾಚಾರದ ಗಂಭೀರ ಆರೋಪಗಳು ಕೇಳಿಬಂದಿವೆ. ದೂರು ನೀಡಲು ಬಂದ ಮಹಿಳೆಯರನ್ನು ಗುರಿಯಾಗಿಸಿಕೊಂಡು ಬ್ಲ್ಯಾಕ್ಮೇಲ್ ಮಾಡುತ್ತಿದ್ದ ಆರೋಪವಿದೆ. ಸಂತ್ರಸ್ತೆಯೊಬ್ಬರ ಗಂಡನನ್ನು ಕೇಸ್ನಲ್ಲಿ ಸಿಲುಕಿಸಿ ಆತನನ್ನು ಬಿಡುಗಡೆ ಮಾಡಲು ನನ್ನ ಜೊತೆ ಮಲಗಬೇಕು ಅಥವಾ 25 ಲಕ್ಷ ರು ನೀಡಬೇಕು ಎಂದು ಧಮಕಿ ಹಾಕಿರುವ ವಿಷಯ ಬೆಳಕಿಗೆ ಬಂದಿದೆ. ಅಲ್ಲದೆ ತನ್ನ ತೀಟೆ ತೀರಿಸಿಕೊಳ್ಳಲು ಮಹಿಳೆಯ ಅಪ್ರಾಪ್ತ ಮಗಳ ಮೇಲೂ ಕಣ್ಣು ಬೀರಿದ್ದಾನೆ. ಈ ಆರೋಪಕ್ಕೆ ಸಂಬಂಧಿಸಿದ ಆಡಿಯೋ ವೈರಲ್ ಆಗಿದ್ದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ನಾನು ಅವಿತಾ ಅಂತ ಹೇಳಿ, ನನಗೆ ಲಾಸ್ಟ್ ಆಗಸ್ಟ್ 18 ನಂತರದಿಂದ ತುಂಬ ಸಂದೇಶ್ ಪಿ ಜಿ ಅನ್ನೋರು ಪೊಲೀಸ್ ಇನ್ಸ್ಪೆಕ್ಟರ್, ಮೂಡಬಿದ್ರೆ ಪೊಲೀಸ್ ಇನ್ಸ್ಪೆಕ್ಟರ್ ಅವರು ತುಂಬ ಹೆರಸ್ ಮಾಡ್ತಾಯಿದ್ದಾರೆ. ನನ್ನ ಗಂಡನನ್ನು ಫ್ಯಾಮಿಲಿ ಡಿಸ್ಪ್ಯೂಟ್ ಇಶ್ಯೂಸ್ ಮೇಲೆ ರಿಪೋರ್ಟ್ ಹಾಕೋದಕ್ಕೋಸ್ಕರ ಅವರ ಡ್ರೈವರ್ ಆದ ಅಕ್ಬರನ್ನು ಕಳಿಸಿ, ನೀನು ಬಂದು ನನ್ನ ಜೊತೆ IBಯಲ್ಲಿ ಮಲ್ಕೋಬೇಕು, ಹಾಗಾದರೆ ಮಾತ್ರ ನಿನ್ನ ಗಂಡನ ರಿಪೋರ್ಟ್ ಹಾಕ್ತೀನಿ ಅಂತ ಹೇಳಿ ಆ ಥರ ಹ್ಯಾರಸ್ ಕೊಟ್ಟು, ನಾನು ಅದಕ್ಕೆ ಒಪ್ಪದೇ ಇದ್ದಾಗ ಅವನು ಮತ್ತೆ ನನ್ನ ಯಜಮಾನ್ರ ಮೇಲೆ ಒಂದು ಫೇಕ್ ಕಂಪ್ಲೇಂಟ್ ಕೊಡಿಸಿ, ಫ್ಯಾಮಿಲಿಯವರಿಂದಲೇ ಒಂದು ಫೇಕ್ ಕಂಪ್ಲೇಂಟ್ ಕೊಡಿಸಿ ಅರೆಸ್ಟ್ ಮಾಡಿಸಿದ್ದಾರೆ. ಸೊ ನಾನು ಅವರನ್ನು ಬಿಡಿಸಲಿಕ್ಕೆ ಹೋದಾಗ ಆಗಸ್ಟ್ 18ಗೆ ಈವ್ನಿಂಗ್ ಅಬೌಟ್ 7:30 ಹೊತ್ತಿಗೆ ಹೋದಾಗ ಅವ್ರು ನನ್ನನ್ನು ಪೊಲೀಸ್ ಸ್ಟೇಷನ್ ಒಳಗಡೆ ತಗೊಳ್ಳದೆ ಹೊರಗಡೆನೇ ಪಾರ್ಕಿಂಗ್ ಏರಿಯಾದಲ್ಲೇ ನಿಲ್ಲಿಸಿ ನನಗೂ ಹ್ಯಾರಸ್ ಮಾಡಿರ್ತಾರೆ. ನಿನ್ನ ಗಂಡನನ್ನು ಬಿಡಬೇಕಾದ್ರೆ ನೀನು ನನ್ನ ಜೊತೆ ಮಲ್ಕೋಬೇಕು, ನಿನ್ನ ಜೊತೆ ಮಲ್ಗದಿದ್ರೆ ನಿನ್ನ ಗಂಡನ ಬಿಡಲ್ಲ, ನಿನ್ನನ್ನು ಅರೆಸ್ಟ್ ಮಾಡಿ